ನಮ್ಮ ಅಪ್ಪ ಬಂದೈತಂತೆ. ಪಾಪ ನಮ್ಮ ಅಪ್ಪ ಗಾಬರಿ ಆಗೋಗ್ಬಿಟ್ಟಿತ್ತಂತೆ. ಫೋನ್ ಹಾಕಿದ್ದೆ. ಅಯ್ಯೋ ಮಗಳೇ ನೀನು ಎಲ್ಲಿ ಅಂತ ಹುಡ್ಕೋದು, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತು. ನಮ್ಮ ಅಪ್ಪನ ಕರ್ಕೊಂಬಿಟ್ಟು ಇಲ್ಲಿಗೆ ಬರೋದು, ಇಲ್ಲ ಅಂದ್ರೆ ನಮ್ಮ ಅಪ್ಪನ ಕರ್ಕೊಂಡು ಬೆಂಗಳೂರಿಂದ ಹಂಗಿಂದ ಹಂಗೆ ಹೋಗೋದು, ಏನಾರ ಒಂದು ಯೋಚನೆ ಮಾಡೋಣ ಅಂತ ಅನ್ಕೊಂಡಿವ್ನಿ. ಏನು ಮಾಡೋಕ್ಕೂ ಗೊತ್ತಾಯ್ತಿಲ್ಲ ಕಣಕ್ಕ. ಥ್ಯಾಂಕ್ಸ್ ಕಣಕ್ಕ, ಈ ದೇವದಿಂದ ನನ್ನ ಬಿಡಿಸ್ಬಿಟ್ಟಿದ್ದಕ್ಕೆ. ನೀವು ಇರಲಿಲ್ಲ ಅಂದರೆ ನಾನಂತೂ ಈ ಭೂಮಿ ಮೇಲೆ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆ ದೇವ್ದ ಮನೆ ಕಡೆ ಹೋದ್ರೆ ಭಯವಾಗೋಗ್ಬಿಡ್ತದೆ ನಂಗಂತೂ. ಯವ್ವ ಇಲ್ಲಿಂದ ಫಸ್ಟ್ ನಾನು ಹೊಂಟೋಗ್ಬಿಡ್ತೀನಿ. ನಮ್ಮ ಅಪ್ಪಂಗೆ ಇವಾಗ ಫೋನ್ ಮಾಡಿದ್ದಕ್ಕಂಗಂತೂ ಮಗಳೇ ಕಣ್ಣಾಗ ನೀರು ಹಾಕ್ಬಿಟ್ಟೆ, ನಾನಂತೂ ಬದುಕಿದ್ಯೋ ಸತ್ತಿದ್ಯೋ ಅಂತ ಹೇಳ್ಬಿಟ್ಟು ನನಗೆ ಟೆನ್ಷನ್ ಆಗ್ಬಿಟ್ಟಿದ್ದು ಕಣವ ಅಂತ ಹೇಳ್ಬಿಟ್ಟು ಸುಮ್ಕೆ ಗೊಳೋ ಅಂತ ಐತೆ ಕಣಕ್ಕ. ನಾನು ಹೋಯ್ತೀನಿ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಪ್ಪನ ಮಾತಾಡ್ಸ್ಕೊಂಡು ಆಮೇಕಿಂದ ನೋಡ್ತೀನಿ, ಯೋಚನೆ ಮಾಡ್ತೀನಿ ಇಲ್ಲಿಗೆ ಬರೋದಾ ಇಲ್ಲ ಹಂಗೇನೇ ಹೋಗೋದಾ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ ಕಣಕ್ಕ. ಈಗ ಸದ್ಯಕ್ಕಂತೂ ನಾನು ಹೋಯ್ತೀನಿ, ನೀವಿಬ್ರೇನಾರ ಮಾಡ್ಕೊಳ್ಳಿ. ಇಲ್ಲ ಬರಂಗಿದ್ರೆ ನೀವು ನನ್ನ ಜೊತೆ ಏನಿಯ ಬೆಂಗ್ಳೂರಿಗೆ ಏನಿಯ ಬಂದ್ಬಿಡಿ. ಆ ಬೆಂಗ್ಳೂರಾಗ ಏನೈತೆ, ನಮ್ಮದ್ರ ಮೇಲೆ ಕೇಸ್ ನಡೀತೈತೆ. ನಂದು ನಮ್ಮ ಅಮ್ಮಂದು ಕಳ್ತನದ ಕೇಸ. ಅಂದರೆ ಕಾಸೇನೋ ಬಿಡು, ಅದ್ರ ಕತೆ ಹೆಂಗೋ ಕೊಟ್ಟೈತೆ ಅಜ್ಜಿ. ಆದ್ರೂ ಬ್ಯಾಡ ಅಲ್ಲಿಗೆ ಬೆಂಗ್ಳೂರಾಗೆ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಭಾಳ ಕಷ್ಟ. ನಮ್ಮಂತವ್ರಿಗೆ ಅದೆಲ್ಲನೂ ಆಗ್ಬರಕ್ಕಿಲ್ಲ. ಮೊದ್ಲಿಂದನೂ ಬೆಂಗ್ಳೂರಾಗಿರೋರ್ಗಾದ್ರೆ ಸುರೋಯ್ತದೆ, ಆದರೆ ನಮ್ಮಂಥವ್ರಿಗೆ ಭಾಳ ಅಂದರೆ ಭಾಳ ಕಷ್ಟ ಹೋಗ್ಬಿಡ್ತದೆ. ನಾವೇನು ಬರೋಕ್ಕಿಲ್ಲ. ನೀನು ಹೋಯ್ತೀನಿ ಅಂದಲ್ಲ, ನೀನು ಹೋಗು. ಈ ಊರಾಗ ಏನೇ ಇದ್ದು ಏನಾರ ಸಾಧನೆ ಮಾಡಿಬಿಟ್ಟು ತೋರಿಸ್ತೀನಿ ನಾನಂತೂ ಬಿಡೋಕ್ಕಿಲ್ಲ. ದುಬೈಗೆ ಹೋಗೋಕ್ಕೆ ನಾನು ನಮ್ಮಮ್ಮ ಪ್ಲಾನ್ ಮಾಡ್ಕೊಂಬಿಟ್ಟಿದ್ವಿ. ಆದಷ್ಟು ಬೇಗ ನಾನು ನಮ್ಮಮ್ಮ ದುಬೈಗೆ ಹೋಗ್ತೀವಿ. ಸದ್ಯ ಬೆಂಗ್ಳೂರಿಗೆ ಬರೋಕ್ಕಿಲ್ಲ, ನೀನು ಹೋಗು. ಸರಿ ಆಯ್ತು, ಏನಾರ ಇದ್ರೆ ಫೋನ್ ಹಾಕಿ, ನಾನು ಫೋನ್ ಹಾಕ್ತೀನಿ. ಸರಿ ಸರಿ ಆಯಿತು. ಮಗ ನಡಿಲ ಹೋಗನಿ. ಇನ್ನೇನು ನಮ್ದು ಅಂತ ಹೇಳ್ಬಿಟ್ಟು ಒಂದು ಜೀವನ ಶುರು ಮಾಡನಿ. ಈ ಹಳ್ಳಿನಾಗೆ ಏನು ಗೊತ್ತಿಲ್ಲ ಅಂದ್ರೂ ತಿನ್ಕೊಂಡು ಇದ್ಬಿಡ್ಬೋದು ಕಣ. ಅದೇ ಪ್ಯಾಟನಾಗ ಏನಾರ ಗೊತ್ತಿಲ್ಲ ಅಂತಂದ್ರೆ ನಿರಕಾಯ್ತದ ಮಗ. ಯವ್ವ ಏನಾರ ಗೊತ್ತಿಲ್ಲ ಅಂದ್ಬಿಡ ನಮ್ಮನೇನಿಯ ಗೊತ್ತಿಲ್ದಿದ್ದಂಗೆ ಮಾಡಾಕ್ಬಿಟ್ಟು ಆಟ ಆಡಿಸ್ಬಿಡ್ತಾರೆ ಅಷ್ಟೇನಿಯ. ಯಾಕೆ ಬೇಕಣ ನಮ್ಗಂತೂ ಇದು ಎಲ್ಲನೂ ನಡಿಲ್ಲ. ಹಳ್ಳಿನಾಗೆ ಎಲ್ಲನೋ ಅಂತ ಜೀವನ ಮಾಡ್ಕೊಂಡಿರಾನಿ ನೋಡು. ನಾವು ಟಾಪಾಗಿ ಬರ್ಬೋದು. ಅದಕ್ಕೆಲ್ಲ ನಾನು ಪಿಲ್ಲಾನ್ ಮಾಡ್ತೀನಿ. ನಡಿಲ್ಲ ಹೋಗೋಣ. ಏನೊಂದು ಊಟ ಹುಟ್ಟಿಸ್ಕೊಂಡು ತಿನ್ನಕ್ಕೆ ನಮಗೆ ಯೋಗ್ಯತೆ ಇಲ್ವೇಲ್ಲ. ನಡಿಲ್ಲ ಹೋಗೋಣ. ಬಾಮ. ಅಜ್ಜಿ ಏನಾರ ಸಹಾಯ ಮಾಡ್ತದೋ ಇಲ್ವೋ ಗೊತ್ತಿಲ್ಲ. ಆ ಅಜ್ಜಿ ಮಾಡಲಿಲ್ಲ ಅಂದ್ರೂ ಏನಂತೆ, ಹೆಂಗೋ ನಾವೇ ಇದು ಮಾಡ್ಕೊಂಡ್ರೆ ಆಯ್ತು. ಬಾಬಾ ಹೋಗೋಣ. ಅಲ್ಲ ಕಣಮಿ, ಅಷ್ಟ ತರಾತರಿಯಾಗಿ ನಾನು ಎಗ್ ರೈಸ್ ಒಂದು 100 ಪ್ಲೇಟ್ ಕೊಡು ಅಂತ ಕೇಳಿದ್ರು ಮನಿ ಹೇಳಿ ಇವತ್ತು ಬಾಕ್ಲು ತೆಗಿದ್ದಂಗೆ ಮುಚ್ಬಿಟ್ಟವಳಲ್ಲ. ನೆನ್ನೆನು ಮುಚ್ಚವಳೆ ಎಗ್ ರೈಸ್ ಅಂಗಡಿಯ, ಇವತ್ತು ಮುಚ್ಚವಳೆ. ಅವಳು ಆಳು ಬಿದ್ದು ಹೋಗ, ಅವಳು ಮುಚ್ಕೊಂಡು ಹೋಗ. ಹಂಗೆ ಏನೇ ಹೋಯ್ತಳ್ಬಿಡು ಆಳು ಬಿದ್ಬಿಟ್ಟು. ಅಲ್ಲ ಏನಾಗೋದು 100 ಪ್ಲೇಟ್ ಕೊಟ್ಟಿದ್ರೆ ಪುರೋಹಿತರಿಗೆಲ್ಲ ಹೇಳ್ಬಿಟ್ಟಿದ್ದೆ. ನಾನೇನೋ ಕೊಡ್ತಾಳೆ ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ ಮನಿಯಾಳಿ ನೋಡ್ದೆ ಹೆಂಗೋ ಬಾಗ್ಲಾಕೊಂಡು ಹೊಂಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನಾನು ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೆ ಕಣಕ್ಕ. ಫ್ರೆಂಡ್ಸ್ಗೆ ಅಯ್ಯೋ ಬಿಡು ಹೆಂಗೋನು ಅದು ಹೊಸ ವರ್ಷಕ್ಕೇನು ಅಡುಗೆ ಮಾಡಕ್ಕೆ ಹೋಗ್ಬೇಡಿ, ತಿಥಿ ಊಟಕ್ಕೆ ಎಗ್ ರೈಸು ಕಬಾಬು ಎಲ್ಲ ಸಿಗ್ತದೆ, ಏನು ಮಾಡಕ್ಕೆ ಹೋಗ್ಬೇಡಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ನ. ಆಮೇಕಿಂದ ಕೊನೆಗೆ ನೋಡಿದೆ ಹೆಂಗಾಯ್ತು, ನೀವು ಮಾಡ್ಸಲ್ಲ ಅಂತ ಗೊತ್ತಾಗಿದ್ದಕ್ಕೆ ಅವರು ಬೇಜಾರು ಮಾಡ್ಕೊಬಿಟ್ರು. ಅವಳಿಗೆ ಲಕ್ಷ್ಮಿಗೆ ಹಂಗೆ ಮೆರಿತಾವಳೆ. ಎಗ್ ರೈಸ್ ಅಂಗಡಿ ಒಂದು 2 ದಿನ ಹಂಗೆ ಓಡ್ತಾಯ್ತಲ್ಲ, ಅದಕ್ಕೆ ಮೆರಿತಾಳೆ. ಎಲ್ಲ ಇಳಿದ್ರೆ ಅವಾಗ ಸೊರೈತಾಳೆ ತಗ. ಈಗ ಹೊಸಿ ಮೆರಿಯೋದು ಶಾನೆ ಆಗೋಗ್ಬಿಟ್ಟೈತಿ. ಹೊಸಿ ಕಮ್ಮಿ ಆಯ್ತದಲ್ಲ ಮೆರಿಯೋದು. ಆಮೇಕಿಂದ ಗೊತ್ತಾಯ್ತದೆ ಮನೆಯಾಳು ಬಿತ್ರಿಗೆ ಏನು ಮೆರೆದಿದ್ದು ಅದು ದಿನ ಮೆರಿತಾಳೆ. ಮೆರಿಲಿ, ನಾನು ನೋಡೇ ಬಿಟ್ಟೆನು. ಮೆರ್ಕೊಂಡು ಕುಂತ್ಕೊಂಡ್ಲಿ ಮನೆಯಾಳಿ. ಥೂ ಅವಳ ಮಕ್ಕ ಮುಚ್ಚ. ಅಜ್ಜಿ ಅಮ್ಮ. ಅಯ್ಯಯ್ಯೋ ಯವ್ವ ಸುಮ್ಮ ಮಗ ಇಬ್ರು ದೆವ್ವ ಆಗ್ಬಿಟ್ಟು ಬಂದ್ಬಿಟ್ರು. ಯಪ್ಪ ಅಕ್ಕ ನೀನ್ ತಿಥಿ ಮಾಡ್ಲಿಲ್ವಲ್ಲ, ನೆನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಬಂದೇ ಬಿಟ್ರು. ಯವ್ವ ದೌಡು. ಇದ್ಯಾಕಮ್ಮ ಅಜ್ಜಿ ಪೀಟಿ ಉಸ ಹೊಡೆದಂಗೆ ಓಡ್ತಾ ಇತ್ತಲ್ಲಮ್ಮ ಅಮ್ಮಕ್ಕನಾಗೆ ನೀನಿಯ. ಅಜಯ್ ಅಜಯ್ ನಿಂತ್ಕೊಳ್ಳಜ್ಜಿ ಹೋಗಳ. ಅಮ್ಮ ಅಜ್ಜಿಗೆ ಏನಾಯ್ತಮ್ಮ, ಯಾಕಮ್ಮ ಹಿಂಗೆ ಓಡ್ತಾ ಐತೆ? ಯವ್ವ ಅಲ್ಲೋಡಮ್ಮ, ಬಡ 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 ಎದ್ನೋ ಬಿದ್ನೋ ಅಂತ ಓಡಾಯ್ತಿರೋದು. ಅಮ್ಮ ಯಾಕಮ್ಮ? ಅಮ್ಮ ನೋಡ್ಲ ಮಗ ಎದ್ನ ಬಿದ್ನು ಅಂತ ಹೇಳ್ಬಿಟ್ಟು ಓಡೋಗಿ ಬಿಟ್ರದು. ಯವ್ವ ಬಾಮ ಹೋಗಿ ಕೇಳೋಣ ಅದೇನು. ಯಾರನ್ನ ಏನಾರು ನಮ್ಮ ಬಗ್ಗೆ ಹೇಳ್ಗಿಳವ್ರ ಅಂತ ಹೇಳ್ಬಿಟ್ಟು ಅಲ್ಲ ಓಡೋಗಂತದ್ದು ಏನಾಗೈತೆ, ಅದೇನೋ ತಿತ್ತಿ ಗಿತ್ತಿ ಅಂತ ಹೇಳ್ತಿತ್ತಲ್ಲ. ಬಾ ನೋಡೋಣ ಕೇಳೋಣ. ಓಡಕ ಸರ್ಸರ್ನ ಓಡಕ. ಯವ್ವ ನಿನಗೆ ಹೇಳ್ದೆ ನಾನು, ತಿಥಿ ಮಾಡ್ಲಿಲ್ಲ ಅಂದ್ರೆ ಆತ್ಮಗಳು ಶಾಂತಿ ಪಡ್ಕೊಳಕಿಲ್ಲ ಕಣಕ. ತಿಥಿ ಮಾಡ್ಲಿಲ್ಲ ಅಂದ್ರೆ ನಮ್ ಬೆನ್ನ ಹಿಂದೆ ನೀ ಓಡಾಡ್ತಿತ್ತವಂತೆ. ನೀನ್ ನಾನು ಯೋಸ್ಕಿತ ಹೇಳ್ದೆ ತಿಥಿ ಮಾಡಕ 1ನೇ ತಾರೀಕೆ ಮಾಡಕ ಅಂದ್ರೆ ಇವತ್ತಾಗ್ಲೇನೆ 2ನೇ ತಾರೀಕು. ನೀನ್ ತಿಥಿನೂ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ. ಅದಕ್ಕೆ ನೀನ್ ನೋಡ್ದ ಬಂದ್ಬಿಟ್ಟು ಹೆಂಗ್ ಅಟ್ಕ ಇಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಅಕ್ಕ ತಿಥಿ ಮಾಡ್ಲಿಲ್ಲ ಅಂತಂದ್ರೆ ಯಾರ ಆತ್ಮಕ್ಕೂ ಶಾಂತಿ ಸಿಗಕ್ಕಿಲ್ಲ. ಅವ್ರು ಹಿಂಗೆ ಏನಿಯ ದೆವ್ವಗಳಾಗಿ ಅಲಿತಿರ್ತಾರೆ. ಯವ್ವ ನಿನ್ ಜೊತೆ ನನ್ನ ಸೇರಿ ಒಟ್ಟಿಸ್ಕೊಂಬತ್ತವ್ರಲ್ಲ, ನಾನೇನು ಅಂತ ಕತೆ ಮಾಡಿವ್ನಿ ಅಂತ ಹೇಳ್ಬಿಟ್ಟು ನನ್ನನ್ನೇ ಒಟ್ಟಿಸ್ಕೊಂಬರ್ಬೇಕು. ಯವ್ವ ಓಡು ಇನ್ನು ನಮ್ಮನ್ನು ಸಾಯಿಸ್ಬಿಡ್ತಾವ ಅಷ್ಟೇ ಏನಿಯ. ಅವ್ರಿಗೆ ಇವಾಗ ನಾವು ಒಳ್ಳೆಯರು ಕೆಟ್ಟರು ಅಂತ ದೆವ್ವಗಳಾದ್ಮೇಲೆ ಅವಕ್ಕೆ ಏನು ಗೊತ್ತಿಲ್ವಂತೆ. ಅವ್ರ ರಾಕ್ಷಸ ರೂಪ ಪಡ್ಕೊಬಿಟ್ಟಿರ್ತಾರಂತೆ ಕಣಕ. ನಮ್ಮನ್ನು ಸಾಯಿಸೋದು ಒಂದೇ ಅವ್ರ ಗುರಿ ಆಗಿರ್ತದಂತೆ. ಅಮ್ಮ ಅಯ್ಯಯ್ಯೋ ಹಿಂದೆನೆ ಬತ್ತಾವ್ರೆ. ಆ ಮನೆಯಾಳ ಲಕ್ಷ್ಮಿಗೆ ಮೆಟ್ಟಕೊಂಡು ಹೊಡಿಬೇಕು. ಏನೋ ಒಂದು 100 ಎಗ್ ರೈಸ್ ಕೊಟ್ಟಿದ್ರು, ಅವ್ರ ಮನೆ ಗಂಟೆನಾರ ಆಳ್ ಬಿದ್ದು ಹೋಗ್ಬಿಡದೆ. ಯವ್ವ ಎಷ್ಟು ಹೇಳ್ದೆ ನಾನು, ಕೊಡು ಅಂತ ಹೇಳ್ಬಿಟ್ಟು ಕೊಡ್ದಿದ್ದಂಗೆ ಆಳ್ ಬಿದ್ದು ಹಾಳಾಗೋಗ ಅವಳು. ಅಂಗಡಿ ಮುಚ್ಕೊಂಡು ಹೊಂಟೋಗ್ಬಿಟ್ಟವಳೆ. ಇವರೆಲ್ಲ ನನ್ನಿಂದ ಬಿದ್ದವ್ರೆ. ಎಷ್ಟು ಓಡಮಿ, ನಾವೂ ವಯಸ್ಸಾಗೋಗ್ಬಿಟ್ಟೈತೆ ನಮಗೂನುವೆ. ಅಯ್ಯೋ ಓಡಮಿ ಯವ್ವ ಓಡಮಿ.
ಅಮ್ಮ ನಿನ್ಗೆ ಯಾಕಮ್ಮ ಹಿಂಗ್ ಓಡ್ತಿದ್ಯಾ? ನಿಂಗೆ ತಲೆಗಿಲೆ ಕೆಟ್ಬಿಟ್ಟೈತಾ? ಹಿಂಗ್ ಓಡೋಗಂತದ್ ಏನಾಗೈತೆ? ಬುಡ್ಕ 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 ಅಂತ ಓಡೈತಿದ್ದೀಗಲ್ಲ, ಓಡೋಗಂತದ್ ಏನಾಗೈತೆ? ನಿಂತ್ಕೊಳಮ್ಮ ಅಗಳ ಮಗ, ಏನ್ಲ ಹಿಂಗ್ ಓಡ್ತೈತೆ? ಅಮ್ಮೋ ಹೊಜ್ಜಿಗೆ ನಾವೇನು ಸತ್ಕಿತ್ ಹೋಗಿದ್ವಿ ಅಂತ ಅನ್ಕೊಂಡು ನಾವು ದೆವ್ವಾಗಿವಾಗಿದ್ವಿ ಅಂತ ಹೇಳ್ಬಿಟ್ಟು ಹಿಂಗೆ ಓಡೈತಾಯ್ತಾ ಅಂತ ಯಾ ಪಟ್ಟಿ ಜೋರ ಓಡಾತೈತ್ ನೋಡು. ಜೊತೆಗೆ ಒಜ್ಜಿನೂ ಸೇರ್ಕೊಂಡು ಓಡೈತೈತಲ್ಲ. ನಾವು ಮಾತಾಡ್ತಾನೆ ಇದೀವಿ ಆದ್ರೂ ಎದ್ನೋ ಬಿದ್ನೋ ಅಂತ ಓಡೈತಾವ್ರೆ ಅಂದ್ರೆ ಹ್ಞೂ ಪಿಕ್ಸು ನಾವೆಲ್ಲೋ ದೆವ್ವಗಳು ಆಗ್ಬಿಟ್ಟಿದೀವಿ ಅಂತನೋ ಏನೋ. ಅದಕ್ಕೇನೆ ನೀವು ಓಡೈತಿರ್ಬೇಕು ಅಂತ ಅನ್ನಿಸ್ತದೆ. ಅಲ್ಲ ಕಣ್ಮಗ, ನಾವ್ ಸತ್ತೋಗಿದೀವಿ ಅಂತ ಎಣ ಸಿಕ್ಕಿದ್ರೆ ತಾನೇ ಗೊತ್ತಾಗೋದು. ನಾವೇನ್ ಸತ್ಬಿಟ್ಟು ಏನ್ ಎಣಾಗೋಗ್ಬಿಟ್ಟಿದೀವ ಇಲ್ಲಿ ಹಗಳ? ನಾವು ಏನ್ ನಿಜವಾಗೂ ಸತ್ಗಿತ್ ಹೋಗಿದೀವಿ ಅಂತ ನಮಗೇನೇ ಟೆನ್ಷನ್ ಆಗ್ತೈತ್ ಕಣಪ್ಪ ನಂಗಂತೂ. ಏನ್ ನಿಜವಾಗ್ಲೂ ಸತ್ಗಿತ್ ಏನಾರ ಹೋಗ್ಬಿಟ್ಟಿದೀವ ಅಂತ ಇವ ಅಮ್ಮ ಓಡೋಗೋದ್ ನೋಡಿದ್ರೆ. ಸರಿ ಬಾ, ಹಿಡ್ಕೊಂಡ್ ನಿಲ್ಸಿ ಹೇಳೋಣ ನಾವ್ ಸತ್ತಿಲ್ಲ ಅಂತ ಹೇಳ್ಬಿಟ್ ಬಾ. ಹ್ಞೂ ನಡಿಯಮ್ಮ. ಅಯ್ಯಯ್ಯೋ ಯವ್ವ, ನಾನ್ ಸತ್ನೋ ಯವ್ವ? ಯವ್ವ ಇವಳಿಂದ ನಾನು ಸಾಯ್ತಿದ್ದೀನಿ ಯವ್ವ. ಆಯ್ತಿಲ್ಲ ಕಣಮ್ಮಿ, ಆಯ್ತಿಲ್ಲ. ಸುಸ್ತಾಯ್ತೈತೆ ನಂಗಂತೂ, ತಲೆಲ್ಲ ತಿರುಗಂಗ ಇದೈತೆ, ಸುಸ್ತಾಗ್ತೈತೆ. ಆಯ್ತಿಲ್ಲ ಈ ದೆವ್ವಗಳು ಬಿಡಂಗ್ ಕಾಣೆ, ಹೊಟ್ಟಿಸ್ಕೊಂಡ್ಬಿಟ್ಟು ಬರ್ತಾವೆ. ಯಪ್ಪ, ನನಗಿನ್ನ ಬದುಕ ಆಸೆ ಐತೆ ಕಣಕ್ಕೋ. ನಾನು ಇಲ್ಲಂಗಿಲ್ಲ, ಓಡ್ತಿರ್ತೀನಿ. ಲೇ ಮನಿಯಾಳಿ, ಎಷ್ಟು ದೂರ ಓಡಿದ್ರು ಇವ್ರು ಬಿಡಲ್ವೇ? ಅಯ್ಯೋ, ಹಿಂದಿಂದನೇ ಬೊತ್ತರ್ ಕಣ್ಲೆ. ನಾನು ಅವ್ರ ಅಜ್ಜಿ ತಾನೆ, ನಾನೇನು ಮಾಡಲ್ಲ. ನಾನು ಕೇಳ್ಕತೀನಿ, ತಿಥಿ ಮಾಡ್ತೀನಿ ಅಂತ ನಾನು ಕೇಳ್ಕತೀನಿ. ಅಯ್ಯೋ ಯವ್ವ ಹೋಗತ್ತವೆ. ಅವೋ ಯವ್ವ ಸುಮಿ, ನಿನ್ ಚಿಕ್ಕ ಹುಡುಗಿಂದ ಆಡಿಸಿ ಎತ್ತಿ ಅಂತ ಸಂದಾಕ್ ನೋಡ್ಕೊಂಡಿವ್ನಿ. ಮೊಮ್ಮಗನೇ ಅಯ್ಯೋ ನೀನು ಹಂಗೆ ನೀನು ಎಲ್ಲ ಸಾಕಿ ಬೆಳೆಸ್ತೋಳ್ ನಾನೇ ತಾನೇ. ಯವ್ವ ನೋಡ್ರಮ್ಮಿ, ನಂಗೆ ಇಷ್ಟು ಸರ್ನ ಸತ್ತೋಗ ಆಸೆ ಅಂತನ್ವೇ ದೇವ್ರಣೆಗೂ ಇಲ್ಲ. ನನಗೆ ಇಷ್ಟು ಸರ್ನ ಸತ್ತೋಗ್ಬಿಟ್ಟು ಯಾವ ಲೋಕಕ್ಕೆ ಹೋಗ್ಲಿ ನಾನು? ಅಮ್ಮಿ ನೀವೇನೋ ಸತ್ತೋಗ್ಬಿಟ್ಟಿದ್ದೀರಾ ಅಂದ್ರೆ ಟ್ರೈನಿಗೆ ತಲೆ ಕೊಟ್ಬಿಟ್ಟು ನಾನು ಸತ್ತೋಯ್ತೀನಿ. ದಯವಿಟ್ಟು ನನಗೆ ಬದುಕ ಆಸೆ ಐತೆ. ಓಡ್ತಾ ಇದ್ರೆ BP ಶಾನೆ ಆಗೋಗ್ಬಿಟ್ಟು, ಹೃದಯ ಬಡಿತ ಶಾನೆ ಆಗೋಗ್ಬಿಟ್ಟು ಸತ್ತೋಯ್ತೀನಿ. ಅದಕ್ಕೆ ನಿಂತ್ಕೊಂಡು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಾನು ಬಿಟ್ಬಿಟ್ರಮ್ಮಿ ನಿಮ್ ತಿಥಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಹಂಚ್ಕೊತಾ ಇದ್ದೀನಿ. ಯವ್ವ ನೀನ್ ಎಣ್ಣನೂ ಸಿಗ್ಲಿಲ್ಲ, ಆದ್ರೂ ಫೋಟೋ ಮಾಡಿಸ್ಕೊಂಬಿಟ್ಟು ಇಕ್ಬಿಟ್ಟು ಹೂನಾರನೇ ಹಾಕಿದೀನಿ. ದಯವಿಟ್ಟು ನಾನು ಏನು ಮಾಡಬೇಡ್ರಿ, ಇಬ್ರು ಪ್ಲಿಯೋ ಏನು ಮಾಡಬೇಡಿ, ನಿಮ್ಮ ಕೈ ಮುಕ್ಕತ್ತೀನಿ. ನನ್ನ ಸಾಯಿಸ್ಬೇಡ್ರಿ, ನನಗೆ ಬದುಕ ಆಸೆ ಶಾನೆ ಐತೆ. ಇನ್ನು ನನ್ನ ಪೊದ್ದಿ ಮೊಮ್ಮಗನ್ ನೋಡಬೇಕು. ಇನ್ನು ಮದುವೆ ಬೇರೆ ಸೆಟ್ ಆಗೈತೆ. ರೇಷ್ಮೆ ಸೀರೆ ಬೇರೆ ತಗೊಂಡಿವ್ನಿ, ನಾನು ಹುಟ್ಕೊಂಡು ಮಿಂಚಬೇಕು ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಸಾಯಿಸ್ಬಿಟ್ರೆ ಹೆಂಗೆ? ನೀವು ಯಾಕೆ ದರ್ಬೇಸಿಗಳ ಸಾಯಕ್ಕೆ ಹೋಗಿದ್ರಿ? ನಿಮ್ಗೆ ಗೊತ್ತಲ್ಲ ಬರ, ನೀವು ಸಾಯೋದಲ್ಲದೆ ನನ್ನ ಯಾಕೆ ಸಾಯಿಸ್ತೀರಾ? ನಿಮ್ಮ ತಿಥಿ ತಾನೇ ಮಾಡ್ತೀನಿ, ಪೂಜಾರಿಗೂ ಪುರೋಹಿತರಿಗೆಲ್ಲ ಹೇಳ್ಬಿಟ್ಟಿವ್ನಿ. ನಿಮ್ಮ ತಿಥಿ ತಾನೇ ನಾನು ಮಾಡಿ ಮುಗಿಸ್ಬಿಡ್ತೀನಿ. ದಯವಿಟ್ಟು ನನ್ನ ಸಾಯಿಸ್ಬಿಟ್ರಿ, ಹೊಂಟೋಗ್ಬಿಡಿ. ತಿಥಿ ಇದೆಲ್ಲ ನಾನು ನೋಡ್ಕೊತೀನಿ. ಅವಳು ಲಕ್ಷ್ಮು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಎಗ್ ರೈಸ ನಾನೇ ಏನಾರ ಒಂದು ಹಾಕ್ಬಿಟ್ಟು ಏನಾರ ಮಾಡ್ತೀನಿ ನಾನು. ದಯವಿಟ್ಟು ನಾನು ಅಂದ್ಬಿಟ್ಟು ಹೊಂಟೋಗ್ಬಿಡ್ರಿ. ಸುಮಿ ಲೋ ಮಗನೇ, ಹೋಗ್ಲಾ ಕೈ ಮುಗಿತೀನಿ, ಹೋಗ್ಲಾ. ಯವ್ವ ಹೆಂಗೆ ಕಾಣಿಸ್ತಿದ್ದೀರಾ ಅಂದರೆ ನನ್ನ ಕಣಿಗೆ. ಯವ್ವ ದೆವ್ವನ್ನೆಲ್ಲ ಫಸ್ಟ್ ಟೈಮ್ ಹಿಂಗೆ ಎದುರು ಬದ್ರು ನೋಡ್ತೀವ್ನಿ. ಸಾಕು ಮುಚ್ಚಿ ಬಾಯ್ನ. ತಿಥಿ ಮಾಡಿದ ಒಂದು ತಿಥಿಯ ಬದುಕಿರೋರ್ಗಾರನ ತಿಥಿ ಮಾಡಿದ್ರೆ ನಿಂಗೆ ತಲೆಗೆಲ್ಲಿ ಕೆಟ್ಬಿಡೈತಾ? ನಾವು ಸಾತಿದೀವಿ ಅಂತ ಯಾ ಬೇವರ್ಸಿ ಹೇಳಿದ್ ನಿನ್ಗೆ? ನಾವೇನು ಸತ್ತೋಗ್ಬಿಟ್ಟಿದೀವ ನಾವು? ನಿನ್ ಕಣ್ಣು ಮುಂದೆ ನಿಂತಿಲ್ವಾ ಇಲ್ಲಿ? ಅಯ್ಯೋ ತಲೆನಾಗ ಹೊತ್ಕೊಯ್ಸದ್ ಬುದ್ಧಿ ಇಲ್ಲ. ಓಡ್ತಾನೆ ಐತೆ ಆಯಮ್ಮ ನೋಡು. ಇಷ್ಟೊತ್ತಿಗಾಗ್ಲೇನಿಯ ಅದೇನು ಅಂತಾರಲ್ಲ, ನಮ್ಮೂರು ತುಮಕೂರು ಬೆಂಗಳೂರು ಬಿಟ್ಟು ಹೈದ್ರಾಬಾದ್ ಕಡೆ ಓಡ್ತಾವಳೆ. ಅಮ್ಮ ನಾವು ಸತ್ತಿಲ್ಲ ಕಣಮ್ಮ. ನಾವ್ ಯಾಕೆ ಸತ್ತೋಗನಿ? ಸುಮ್ಕೆ ನಾವು ಸತ್ತೋಗಿದೀವಿ ಅಂತ ನಿಂಗೆ ಯಾರು ಹೇಳಿದ್? ನಿಂಗೆ ಬಡ್ಡಿ ಹೇಳು. ನಾವೇನು ಸತ್ತಿದೀವ ಇಲ್ಲಿ? ಬದುಕಿರೋದೇನೇ, ನಾವು ನಿಂತಿಲ್ವಾ ಇಲ್ಲಿ? ಗುಂಡ್ಕಲ್ಲಂಗೆ ನಿಂತೀವ್ನಿ, ಸತ್ತಿದೀನಿ ಅಂತ ಬೇರೆ ಹೇಳ್ತಿದ್ದೀಗ ನೀನು. ಕಾಮ ಅಂತ ಕೂಗ್ತಾ ಇದ್ದೀನಿ, ಓಡ್ತಾಯಿ ಸುಮ್ಕೆ ಒಮ್ಮಕ್ಕನಾಗೆ ನೀನು. ಓಡ್ತಾನೆ ಇರ್ ನೀನು. ಅಲ್ಲ ಕಣ್ರಮ್ಮಿ, ಮತ್ತೆ ಇಷ್ಟು ದಿನ ಎಲ್ಲೋಗಿದ್ರಿ? ನಾನು ಒಳಿ ಅಂದ್ರೂ ಕೇಳಿದ್ರು ಗೊತ್ತಿಲ್ಲ ಅಂತಾರೆ, ಊರಾಗೆಲ್ಲ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಹಂಗಾರೆ ದೇವ್ರೊಣೆ ನೀವು ಬದುಕಿದ್ದೀರಾ? ಹೂ ಕಣಮ್ಮ, ಬದುಕಿದೀವಿ. ಸಾಯದ್ ನಾವ್ಯಾಕೆ ಸಾಯನಿ? ಎಂತೆಂತ ಪಾಪಿ ಬಡ್ಡೈತದವೇನಿಯ ಬದುಕೋರೆ ಅಂತದ್ರಾಗ ನಾವ್ಯಾಕಮ್ಮ ಸಾಯ್ಬೇಕು? ನನ್ನ ಮಗ ಯಾಕಮ್ಮ ಸಾಯ್ಬೇಕು? ನಾವು ಸಾಯ ಅಂತ చెప్పి ಏನಮ್ಮ ಮಾಡಿದೀವಿ? ನಾವ್ಯಾಕೆ ಸಾಯ್ಬೇಕು? ನಾವೇನ್ ಸತ್ತಿಲ್ಲ. ಅಪ್ಪ ಸದ್ಯ ನಾನೆಲ್ಲ ಸತ್ತೋಗ್ಬಿಟ್ಟಿದ್ದೀರಾ? ದೆವ್ವಾಗ ನಾನು ತಿಥಿ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನು ಸಾಯ್ಸ ಕಟ್ಟಿಸ್ಕೊಂಬಿಟ್ಟು ಬರ್ತಿದ್ದೀರಾ ಅಂತ ಭಯವಾಗಿ ಹೋಗ್ಬಿಟ್ಟಿತ್ತು ನಂಗಂತೂ. ಯಪ್ಪ ಮತ್ತೆ ಇಷ್ಟು ದಿನ ಎಲ್ರಮ್ಮಿ ಹೋಗಿದ್ರಿ? ಯವ್ವ ಊರೆಲ್ಲ ಹುಡ್ಕಾಡ್ಬಿಟ್ಟೆ ನಿನ್ನಂತೂ. ಊರವ್ರನ್ನೆಲ್ಲ ಕೇಳಿ ಮಾಡಿ ಯವ್ವ ಏನು ಹೊಸೀದ್ ಮಾಡಿದ್ನೆ ನಾನು. ಅದೊಂದು ಅಡ್ಕತೆ. ಆ ಕಿತ್ತೋಗಿರ ಕಮ್ಲಿ ಇದ್ಲಲ್ಲಮ್ಮ, ಕಮ್ಲಿ ಅವಳು ನಮ್ಮ ಪಾಡ್ರೆ ಸಾಮಾನೆಲ್ಲ ಕದ್ಕೊಂಡೋಗಿದ್ಲಲ್ಲ, ಅವಳು ಚೊಪ್ಪಲಿ ತಕೊಂಡು ಹೊಡಿಯೋಣ ಅಂತ ಹೋಗಿ 4 ಗೂಸ ಕೊಟ್ಟೆ. ಅಷ್ಟಕ್ಕೇನೇನಿಯ ನಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಅಲ್ಲೊಂದು ದೇವ್ದ ಮನೆ ಐತೆ, ಮೋಹಿನಿ ಮನೆ ಅಂತೇಳ್ಬಿಟ್ಟು ಆ ಮೋಹಿನಿ ಮನೆಗೆ ತಗ್ಲಾಕ್ಬಿಟ್ಲ. ಅಮ್ಮ ಮೋಹಿನಿ ನಮ್ಮನ್ನ ಹಿಡ್ಕೊಂಡು ಆಟಾಡಿಸ್ತೈತಿ ಅಂದರೆ ಯವ್ವ ಬಿಡಂಗಿಲ್ಲ ನನ್ನ ಮಗುನ. ಇವನ್ನ ಮದುವೆ ಮಾಡ್ಕೊತೀನಿ ಅಂತ ಬೇರೆ ಕುಂತ್ಬಿಟ್ಟಿತ್ತು. ನಮಗಂತೂ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಹೆಂಗನ ಮಾಡಿ ತಪ್ಪಿಸ್ಕೊಂಡು ಹೊಂಟೋಗ್ಬಿಡ್ಬೇಕಲ್ಲ ಇಲ್ಲಿಂದ, ಹೆಂಗನ ತಪ್ಪಿಸ್ಕೊಳ್ಳನಿ ಅಂತ ಹೇಳ್ಬಿಟ್ಟು ಯೋಚನೆ ಏನಿಯ ಮಾಡ್ತಾ ಇದ್ದೆ ನಾನಂತೂ. ಅಯ್ಯೋ ಶಿವನೇ, ಯೋಚನೆ ಮಾಡಿ ಆಮೇಕಿಂದ
ಒಂದು ಪಿಲಾನ್ ಸಿಕ್ತು ಹೆಂಗೋ ಆ ಕಾಮ್ಲಿನೂ ಅವ್ರ ಅಮ್ಮನು ದೇವ್ದ ಮನೆಗೆ ತಗ್ಲಾಕ್ಬಿಟ್ಟು ನಾನು ನನ್ನ ಮಗ ಎಸ್ಕೇಪ್ ಆಗೋಗ್ಬಿಟ್ಟು ಓಡ್ ಬಂದ್ಬಿಟ್ವಿ ಅಲ್ಲಿಂದ. ಸಾಕಪ್ಪೋ ಸವಾಸ ಇವ್ರದು ಅಂತ ಹೇಳ್ಬಿಟ್ಟು ಆ ಬಂದ ತಕ್ಷಣ ಏನಿಯ ನಿನ್ನನ್ನ ಕಾಣಿಸ್ದಲ್ಲ ಅಲ್ಲಿ ಮಾತಾಡೋಣ ಅಂತ ಬಂದೆ. ಆವಾಗ ನೋಡಿ ನೋಡೋಗಿದ್ದು ನೀನು ಯವ್ವ ಒಂಥರ ಕಟ್ಸ್ಕೊಬಿಟ್ಟು ಬಂದಿದ್ದೀವಿ ಕಣಮ್ಮ. ಇಬ್ರು ಆ ಮೋಹಿನಿ ಹತ್ರಕ್ಕೆ ಬರ್ತಿದ್ದಂಗಿರ್ಲಿ ಅಂತ. ಅಯ್ಯೋ ಮನೆಯಾಳು ಬಿತ್ರಿ ಅವಳು. ಹೌದೇನಮ್ಮಿ ನನಗೆ ಗೊತ್ತೇ ಇರಲಿಲ್ಲ ನೋಡಮ್ಮಿ ಹಿಂಗೆ ಇಷ್ಟೆಲ್ಲ ಆಗೈತಿ ಅಂತ ಹೇಳ್ಬಿಟ್ಟು ದೇವ್ರನೇ ಗೊತ್ತಿರಲಿಲ್ಲ. ಈಗಲೇ ಏನೇ ಗೊತ್ತಾಯ್ತಿರೋದು ನನಗೆ. ಆ ಮನೆಯಾಳಿ ಒಸಿ ಆಡೋಕ್ಕಿಲ್ಲ ಅವಳು ತಾಗೊಸಿ ಹುಷಾರಾಗಿರ್ಬೇಕಾ ಮೊಳ್ಳಿ ತಾಗೊಸಿ. ಅವಳೇನು ಒಸಿ ಆಡಳೆ ಅವಳು. ಹಬ್ಬಬ್ಬಬ್ಬ ಆ ಕಾಮ್ಲಿ ಒಳ್ಳೆ ಮಿನ್ರಿ ಇದ್ದಂಗೆ ಅವಳಂತೂ. ಸದ್ಯ ನೀವಂತೂ ಬದುಕಿದಿರಲ್ಲ. ನೀವು ಸತ್ತಿದ್ದೀರಾ ಅಂತ ಹೇಳಿದ್ರು ಯಾರು ಒಂದು ಕಣ್ಣೀರು ಹಾಕ್ಲಿಲ್ವಾ ಗೊತ್ತೇನಮ್ಮಿ. ಅದಕ್ಕೆ ನಿಮ್ಗೆ ಹೇಳೋದು ನಾನು ಜೀವನದಾಗೆ ದುಡ್ಡು ಮಾಡಿ ಸಣ್ಣದಕ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು. ಹಂಗಾದ್ರೆ ಹೆಂಗೋ ನಿಮ್ಮನ್ನು ಗುರುತಿಸ್ತಾರೆ. ಇಲ್ಲಾಂದರೆ ಹಿಂಗೆ ಸಾಯ್ಬೇಕಾಯ್ತದೆ. ಹೋಗ್ಲಾ ನೀನು ಎಂಡ್ರಕ್ಕೆ ಯಾರೇ ಅಂತನೂ ಅನ್ಲಿಲ್ಲ. ಹೆಂಗನ ಮಾಡ್ಕೊಂಡು ಅಂತ ಸುಮ್ಮನಾದ್ರು. ಲೇ ಸುಮಿ ನಿನ್ನ ಗಂಡ ಅಷ್ಟೇ ಸಾತ್ರೆ ಹೆಂಗನ ಮಾಡ್ಕೊಂಡು ನಾನೇನು ಮಾಡೋಕ್ಕಾಯ್ತದೆ ಅಂತ ಹೊಂಟೋಗ್ಬಿಟ್ಟ. ನಿಮಗೆ ನಾಲ್ಕು ಪೈಸದ ನಯ ಪೈಸದ ಬೆಲೆ ಇಲ್ಲ ನಿಮ್ಗಂತೂ. ನಾನು ಒಬ್ಳು ಎತ್ತು ತಾಯಿ ಅಂತ ಒದ್ದಾಡ್ತೀವಿ. ಇನ್ನು ಮುಂದಿನ ನಾವು ಸಿಹಿ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಹಿಂಗೆ ಸಾಯ್ಬೇಕಾಯ್ತದೆ. ಯಾರು ಹೋಗು ತುಪ್ಪ ಹಾಕಿಲ್ಲ ನಿಮಗೆ. ಯಾರ್ದೋ ಕಟ್ಕೊಂಡು ನಮ್ಗೇನಾಗ್ಬೇಕು ಬಿಡಜಿ. ಅವ್ರೇನು ನಮಗೆ ಬೆಲೆ ಕೊಟ್ಬಿಟ್ಟು ನಮ್ಗೇನಾಗಬೇಕು. ಅವ್ರು ಬೆಲೆ ಕೊಟ್ಟರು ಆಯಿತು, ಅವ್ರು ಕೊಡಲಿಲ್ಲ ಅಂದ್ರೂ ನನಗೇನು ಬೇಜಾರಿಲ್ಲ. ನಾನು ಹೆಂಡ್ತಿ ಕಟ್ಕೊಂಡು ನನಗೇನಜ್ಜಿ ಹಾಕ್ಬೇಕು. ನನಗೂ ನಮ್ಮ ಅಮ್ಮಗೂ ಹೆಂಗೆ ಜೀವನ ಮಾಡೋದು ಅಂತ ಸಂತ ಗೊತ್ತೇಳು. ಸುಮ್ಮನೋಗಜ್ಜಿ. ನೀನೇನಾರ ಒಂಚೂರು ಇದ್ರೆ ಕೊಡಜಿ. ಬಿಸ್ನೆಸ್ ಏನಾರ ಶುರು ಮಾಡ್ಕೊಂಡು ನಾವು ಚೆನ್ನಾಗಿ ಉದ್ಧಾರ ಆಯ್ತೀವಿ. ಇನ್ನೂ ಬುದ್ಧಿ ಬಂದಿಲ್ಲ ಬೇವರ್ಸಿಗಳಿಗೆ. ಬಿದ್ದಿರಿ ಇಲ್ಲೇ ನೀನಿಯ ಕೊಡ್ತಾರೆ ನಿಮಗೆ ಕೊಡ್ತಾರೆ. ಜೈಲಿಗೆ ಬಿಡಿಸ್ಕೊಂಡ್ಬಿಟ್ಟಿದ್ದಲ್ದೆ ನೀನಿಯ ಸಾರ ಕೊಟ್ಬಿಟ್ಟು ನಿಮ್ಮನ್ನ ಬೇರೆ ನೀನು ಇಲ್ಲಿ ಡು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮಾಡ್ರಪ್ಪ ಬಿಸ್ನೆಸ್ ಅಂತ ನಾನು ಕಿಡ್ನಿ ಮಾರ್ಕೊಡ್ತೀನಿ ಹೇಳು. ಹಾಳಾಗೋಗ್ರಿ. ಬುಡ್ಲ ನಿಮ್ಮ ಅಜ್ಜಿ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಜ್ಜಿ ಯಾವಾಗೋ ಇದ್ದಿದ್ದೇನೆ ನೀ ಯಾಯ್ ಗುಡಿಸ್ಲೈತೆ ಕಂಡ್ಲ. ಇಲ್ಲೇ ನೀ ಇವತ್ತು ಮನೆ ಕಂಬಿಡ ಅನ್ಕಂಡ್ಲ. ಆಮೇಕಿಂತ ಬೆಳಗ್ಗೆ ಎದ್ಬಿಟ್ಟು ಏನೋ ಒಂದು ಯೋಚನೆ ಮಾಡಿದ್ರಾಯ್ತು. ಎಲ್ಲರೂ ಹೊಸ ವರ್ಷ ಸಂಭ್ರಮದಾಗಿದ್ರೆ ನಾನು ನೀನು ಇಲ್ಲಿ ಮನೆ ಹುಡ್ಕೊಂಡು ಗೋಳಾಡ್ತಿದೀವಿ. ನಮ್ದೊಂದು ಬಾಳು. ಹೆಂಗೋ ಓಡ್ಬಂದು ಈ ಗುಡಿಸ್ಲದಕ್ಕೆ ಓಡ್ಬಂದ್ವಲ್ಲ. ಹೆಂಗೋ ಇದ್ರಾಗ ಏನೇ ಸೇರ್ಕೊಳ್ಳಂದ. ಆಯ್ತದೆ. ಹೆಂಗೋನು ಇದ್ರಾಗ ಯಾರು ಶಾನೆ ಇರಕ್ಕಿಲ್ಲ. ಹೆಂಗೋ ಇಲ್ಲೇ ಸೇರ್ಕೊಂಡು ಇದ್ಬಿಡೋಣ. ಆಮೇಕಿಂದ ಯೋಚನೆ ಮಾಡೋಣ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಬೇಕಮ್ಮ. ಆ ದುಡ್ಡು ಹೆಂಗಾದ್ರೂ ಸಂಪಾದನೆ ಮಾಡಲೇಬೇಕು. ಹೂ ಕಣ್ ಮಗ